ನಂಬರ್ 1 ಶೋಕ್ದಾರ್ ಆಗ್ಬೇಕು ಅಂದ್ರೆ ಈ ಅಡ್ಡದಲ್ಲೇ ಕಲಿಬೇಕು. ಬಾ. ನಮಸ್ಕಾರ ಮಗ ಕುಡ್ಸು. ಇದು ಹಂಪನ್ ದಾವಡಿ. 3 ವರ್ಷದಿಂದ ಇವಂದೇ ಹವ. 19 ಅವರ್ ಹಾರಿತ್ತು ಅಣ್ಣ. ರೆಕಾರ್ಡ್ ಅದು. ಲಾಸ್ಟ್ ಟೈಮು ಬೆಳಗಾರಿಸಿದ್ದು ರೆಫ್ರಿ ಹೇಳಿದ್ದಕ್ಕೆ ಲೈಟ್ ಬಿಟ್ಟು ಶೀಲ್ಡ್ ಹೊಡ್ ಕೆಳಗಿಳಿಸಿದ್ದು. ಯಾರಪ್ಪ ನೀನು? ಅಕ್ಕಿಯೆಲ್ಲ ಮುಟ್ಬೇಡ ಬಾಯ್ಲಿ. ಯಾರೇನು? ಕಲ್ಕಿ ಯಜಮಾನ್ರು ಬಲಗೈ. ಸಾರಿ ಅಣ್ಣ, ಗೊತ್ತಾಗಿಲ್ಲ. ಗೆದ್ದಿರೋ ಗೆರೆ ಬಚ್ ಕದಿಯೋಕೆ ತುಂಬಾ ಜನ ಬರ್ತಾ ಇರ್ತಾರೆ. ನನ್ ಜಿಗ್ಸಾಗ್ ಫಾಲ್ಸು ಇಲ್ಲೇ ಇದೆ. ಒಂದ್ ಎಂಬ್ರಾಯ್ಡ್ರಿ ಹಾಕ್ಲೇಬೇಕು. ಪಿಂಜಿ ಏನ್ ಮಗ ನಿನ್ ಬಾರಿ ಒಳನು ಇಲ್ಲೇ ಇದೆ. ಓಯ್ ಅಣ್ಣ ಕಲ್ಕಿ ಇನ್ಮೇಲೆ ದಾವಡಿಗೆ ಬರ್ತಾ ಇರ್ತಾನೆ. ಬರ್ಲಿ ಅಣ್ಣ. ಕರ್ನಾಟಕಕ್ಕೆ ಟಾಪ್ ಮೋಸ್ಟ್ ಫ್ಯಾಷನ್ ಡಿಸೈನರ್. ಇಲ್ಲಿ ನೋಡಿದ್ರೆ ಹುಡುಗಿಗೆ ಪ್ರಪೋಸ್ ಮಾಡಕ್ಕೆ ಹೆದರ್ತಾ ಇದ್ದಾರೆ. ಮೂರ್ನಾಲ್ಕು ವರ್ಷದಿಂದ ಪಾರಿ ಅವ್ರನ್ನ ನೋಡ್ತಾನೆ ಇದ್ದೀರಾ. ಒಂದ್ಸಲ ಪ್ರಪೋಸ್ ಮಾಡ್ಬಿಡಿ ಸರ್. ಪ್ರೊಫೆಷನ್ ಅಂತ ಬಂದಾಗ ಎಂತ ಸಿಚುಯೇಷನ್ ಬೇಕಾದ್ರೂ ಹ್ಯಾಂಡಲ್ ಮಾಡ್ತೀನಿ. ಆದ್ರೆ ಪರ್ಸನಲ್ ವಿಷಯಕ್ಕೆ ಬಂದಾಗ ಸ್ವಲ್ಪ ಭಯ, ಮಾತೇ ಬರಲ್ಲ. ನೀವು ಪ್ರೊಫೆಷನಲ್ ಆಗಿ ಹೇಳಿ, ಅವ್ರಿಗೆ ಪರ್ಸನಲ್ ಆಗಿ ಅರ್ಥ ಆದ್ರೆ ಸಾಕು. ಅರ್ಥ ಆಗುತ್ತೆ, ನೀವ್ ಹೇಳಿ ಸರ್. ನನ್ ಡಿಸೈನ್ಸ್ಗೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಫೈನಲ್ ಟಚ್ ಅಪ್ ಕೊಡೋದು ನೀವೇ. ಹಾಗೆ ನನ್ ಲೈಫ್ಗೂ ಒಂದು ಫೈನಲ್ ಟಚ್ ಅಪ್ ಕೊಡ್ತೀರಾ? ನೋಡಿ, ನೀವು ನನಗೆ ಪ್ರೊಫೆಷನಲಿ ತುಂಬಾ ವರ್ಷದಿಂದ ಪರಿಚಯ. ನಿಮ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಹೇಳಿ ಸರ್. ನೀವು ಕೆಲಸ ತುಂಬಾ ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು ಸರ್. ಹಾಗೆ ನನ್ ಮದ್ವೆ ಆಗ್ತೀರಾ? ನೋಡಿ, ಈ ಸಾರಿಗೆ ಈ ಎಂಬ್ರಾಯ್ಡ್ರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮದ್ವೆ ಆಲ್ಬಮ್ ಅಲ್ಲಿ ನೀವು ನನ್ ಜೊತೆ ನಿಂತ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ತುಂಬಾ ಕಷ್ಟ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಮನೆಗೆ ಹೋಗಿ ಯೋಚನೆ ಮಾಡಿ ಹೇಳಿ. ಇಲ್ಲ ಸರ್, ನಾನ್ ಮನೆಗೆ ಹೋದ್ರೆ ಈ ಡಿಸೈನ್ ತುಂಬಾ ತಲೆ ಕೊರಿಯುತ್ತೆ. ನಾನು ಇಲ್ಲೇ ಕಾಫಿ ಕುಡಿತಾ ಯೋಚನೆ ಮಾಡಿ ಹೇಳ್ತೀನಿ. ಸರ್, ನಿಮ್ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಓಕೆ.